ಮತಗಳ್ಳತನದ ವಿಚಾರದಲ್ಲಿ ಈಗ ಕದನ ಜೋರಾಗಿ ಶುರುವಾಗಿದೆ. ಕದನ, ಯುದ್ಧ, ಮಹಾಯುದ್ಧ. ಅದು ರಾಹುಲ್ ಗಾಂಧಿಯವರು ಮೊನ್ನೆಯಷ್ಟೇ ದೆಹಲಿಯಲ್ಲಿ ಮೊಳಗಿಸಿದರು. ಇವತ್ತು ಬೆಂಗಳೂರಿಗೆ ಬಂದರು. ಬೆಂಗಳೂರಿನಲ್ಲಿ ನೇರವಾಗಿ ಪಂಥಾಹ್ವಾನವನ್ನು ಕೊಟ್ಟರು. ಅಲ್ಲೊಂದಿಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿದರು. ಇಲ್ಲೊಂದಿಷ್ಟು ಪ್ರಶ್ನೆಗಳ ಸುರಿಮಳೆಯನ್ನು ಇಟ್ಟಿದ್ದಾರೆ. 5 ಪ್ರಶ್ನೆಗಳನ್ನು. ಏನದು, ಏನೆಲ್ಲ ಆಯ್ತು ಇವತ್ತು ನೋಡಿ, ಡೀಟೇಲ್ಸ್ ಇಲ್ಲಿದೆ. ಕಾಂಗ್ರೆಸ್ ವರ್ಸಸ್ ಚುನಾವಣಾ ಆಯೋಗ ಫೈಟ್. ಬಿಜೆಪಿ ಮುಖಂಡನ ಮನೆಯಲ್ಲೇ ಮತ ಕಳ್ಳಾಟ. ಮತಗಳ್ಳತನದ ಬಗ್ಗೆ ರಾಹುಲ್ ಇನ್ನಷ್ಟು ಸಾಕ್ಷ್ಯ. ಹೌದು, ಕಾಂಗ್ರೆಸ್ ಹಾಗೂ ಚುನಾವಣಾ ಆಯೋಗದ ಮಧ್ಯೆ ಮತ ಸಮರ ಜೋರಾಗಿದೆ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಸಿದೆ. ನಿನ್ನೆಯಷ್ಟೇ ಮಹದೇವಪುರ ಕ್ಷೇತ್ರದಲ್ಲಿನ ಮತಗಳವು ಬಗ್ಗೆ ಸಾಕ್ಷ್ಯ ನೀಡಿದ್ದ ರಾಹುಲ್ ಗಾಂಧಿ ಇವತ್ತು ಇನ್ನಷ್ಟು ಹೊಸ ಆರೋಪವನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಮಾಡಿದ ಆರೋಪಗಳೇನು? ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಅಕ್ರಮ, ಮಹದೇವಪುರದಲ್ಲಿ 6.5 ಲಕ್ಷ ಮತಗಳು, ಈ ಪೈಕಿ 1,250,000 ಮತಗಳು ಕಳವು, ಪ್ರತಿ 6 ಮತಗಳಲ್ಲಿ 1 ಮತದ ಕಳವು, 5 ಹಂತದಲ್ಲಿ ಮತ ಕಳ್ಳತನ, 4-5 ಮತಗಟ್ಟೆಗಳಲ್ಲಿ ಒಬ್ಬನೇ ಮತ ಹಾಕಿದ್ದಾರೆ. ಈ ತರಹ 12,000 ಮತಗಳು ಚಲಾವಣೆಯಾಗಿವೆ. ನಕಲಿ ವಿಳಾಸದಲ್ಲಿ 40,000 ಮತಗಳಿವೆ. ಒಂದೇ ವಿಳಾಸದಲ್ಲಿ 40ರಿಂದ 50 ಜನವಿದ್ದಾರೆ. ಈ ಮನೆಯ ಮಾಲೀಕ ಬಿಜೆಪಿ ಮುಖಂಡ. 34,000 ಹೊಸ ಮತಗಳ ಚಲಾವಣೆ. ಮತ ಚಲಾಯಿಸಿರುವವರೆಲ್ಲರೂ ವೃದ್ಧರು ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಎಲ್ಲೆಲ್ಲಿ ಹೊಸ ಮತದಾರರು ಇದ್ದಾರೋ ಅಲ್ಲೆಲ್ಲ ಬಿಜೆಪಿಯೇ ಗೆದ್ದಿದೆ ಅಂತ ದೂರಿದ್ದಾರೆ. ಕರ್ನಾಟಕ ಮಾತ್ರವಲ್ಲದೆ ಬಹುತೇಕ ರಾಜ್ಯಗಳಲ್ಲೂ ಇದೇ ಪರಿಸ್ಥಿತಿ ಇದೆ ಅಂತ ದೂರಿದ್ದಾರೆ. तो एक लोकसभा में हमने अपनी एनालिसिस शुरू की, बेंगलोर सेंट्रल की लोकसभा, और उसमें हमने एक विधानसभा चुनी, महादेवापुरा. और आपने मेरा कल प्रेस कॉन्फ्रेंस देखा होगा, उसमें हमने 100% साबित कर दिया है कि इलेक्शन कमीशन और बीजेपी ने मिलकर आपसे कर्नाटका से लोकसभा चुराई है. महादेवापुरा में 6.5 लाख वोट हैं असेंबली में, और उसमें से 1,02,50 वोट चोरी किए गए हैं. मतलब 6 में से 1 वोट इन्होंने चोरी किया है. 5 तरीके से चोरी की गई है. ಚುನಾವಣಾ ಆಯೋಗಕ್ಕೆ ರಾಹುಲ್ 5 ಪ್ರಶ್ನೆ. ಮತ ಚಲಾವಣೆ ವಿಡಿಯೋ ಕೊಟ್ರೆ ಆರೋಪ ಸಾಬೀತು. ಇನ್ನು ಎಲ್ಲಾ ಮತದಾರರ ಪಟ್ಟಿ ಹಾಗೂ ಮತ ಪ್ರಕ್ರಿಯೆ ವಿಡಿಯೋಗಳ ಡಿಜಿಟಲ್ ದಾಖಲೆಗಳನ್ನ ಚುನಾವಣಾ ಆಯೋಗ ನಮಗೆ ಕೊಟ್ಟರೆ ಮತ ಕಳ್ಳತನ ಸಾಬೀತು ಮಾಡೋದಾಗಿ ರಾಹುಲ್ ಗಾಂಧಿ ಸವಾಲೆಸೆದರು. ಮತ ಕಳುವು ಮಾಡಿದ ಆಯೋಗವನ್ನು, ಬಿಜೆಪಿಯನ್ನು ಹಿಡಿದೇ ಹಿಡಿಯುತ್ತೇವೆ. ಮೋದಿ ಅವರು 25 ಸೀಟ್ಗಳಲ್ಲಿ ಮತ ಕಳುವು ಮಾಡಿ ಪ್ರಧಾನಿಯಾಗಿದ್ದಾರೆ. ಅದರಲ್ಲೊಂದು ಸೀಟ್ನಲ್ಲಿ ಮಹದೇವಪುರ ಅಕ್ರಮ ಆಗಿದೆ. ಡಿಜಿಟಲ್ ದಾಖಲೆ ಕೊಟ್ರೆ ಮೋದಿ ಅವರ ಅಕ್ರಮ ಬಯಲು ಮಾಡ್ತೀವಿ ಅಂತ ಸವಾಲೆಸೆದರು. ಇದೇ ವೇಳೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ರಾಹುಲ್ ಪಂಚ ಪ್ರಶ್ನೆಗಳನ್ನ ಕೇಳಿದ್ರು. ಚುನಾವಣಾ ಆಯೋಗಕ್ಕೆ ರಾಹುಲ್ ಪ್ರಶ್ನೆ 1. ಆಯೋಗ ಯಾಕೆ ಡಿಜಿಟಲ್ ಮಾಹಿತಿ ಕೊಡ್ತಿಲ್ಲ? ಚುನಾವಣಾ ಆಯೋಗಕ್ಕೆ ರಾಹುಲ್ ಪ್ರಶ್ನೆ 2. ಮತಪಟ್ಟಿ ಪರಿಷ್ಕರಣೆಯಲ್ಲಿ ಇಷ್ಟು ಮೋಸ, ಅಕ್ರಮ ಯಾಕೆ? ಚುನಾವಣಾ ಆಯೋಗಕ್ಕೆ ರಾಹುಲ್ ಪ್ರಶ್ನೆ 3. ವಿಪಕ್ಷಗಳಿಗೆ ಆಯೋಗದಿಂದ ಇಷ್ಟು ಬೆದರಿಕೆ ಏಕೆ? ಚುನಾವಣಾ ಆಯೋಗಕ್ಕೆ ರಾಹುಲ್ ಪ್ರಶ್ನೆ 4. ವಿಡಿಯೋ ಸಾಕ್ಷ್ಯ ಯಾಕೆ ನಾಶ ಮಾಡುತ್ತಿದ್ದೀರಿ? ಚುನಾವಣಾ ಆಯೋಗಕ್ಕೆ ರಾಹುಲ್ ಪ್ರಶ್ನೆ 5. ಚುನಾವಣಾ ಆಯೋಗ ಯಾಕೆ ಬಿಜೆಪಿ ಏಜೆಂಟ್ ಆಗಿದೆ ಅಂತ ಚುನಾವಣಾ ಆಯೋಗವನ್ನ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ. Here are 5 questions to the Election Commission of India. Threatening us, threatening me. Answer these 5 questions. Number 1, why are you not giving voter lists in digital machine readable format to the people of India? Number 2, why are you destroying video evidence? Number 3, why is ECI committing massive fraud in the voter lists? Number 4, why is ECI threatening opposition instead of answering our questions? And finally, why is ECI behaving like an agent of the BJP? ಇನ್ನು 2024ರ ಲೋಕಸಭಾ ಚುನಾವಣೆಯನ್ನ ಮೋದಿ ಮತ್ತು ಟೀಮ್ ಪ್ರಾಮಾಣಿಕವಾಗಿ ಗೆದ್ದಿಲ್ಲ. ಮೋಸದಿಂದ ಈ ಚುನಾವಣೆ ಗೆದ್ದಿದ್ದು. ವಿಪಕ್ಷಗಳು ಪಾಠ ಕಲಿಸುತ್ತೇವೆ. ಸೋಮವಾರ ಚುನಾವಣಾ ಆಯೋಗಕ್ಕೂ ಭೇಟಿ ಕೊಟ್ಟು ದೂರು ಸಲ್ಲಿಸುವುದಾಗಿಯೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು. ಇನ್ನೊಂದೆಡೆಗೆ ಬಿಜೆಪಿ ಹಿಂಬಾಗಿಲ ರಾಜಕಾರಣದಲ್ಲಿ ತೊಡಗಿದ್ದು ಯಾವಾಗಲೂ ಅಧಿಕಾರ ದುರುಪಯೋಗದಲ್ಲಿ ನಿರತವಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ಆರೋಪ ಮಾಡಿದರು. ಅವರು ನೇರವಾಗಿ ಚುನಾವಣೆ ಗೆದ್ದಿಲ್ಲ, ಕಳ್ಳತನದಿಂದ ಚುನಾವಣೆ ಗೆದ್ದಿದ್ದಾರೆ. ಆ ಸರ್ಕಾರ ಬಹುಕಾಲ ಉಳಿಯೋದಿಲ್ಲ. ಅವ್ರು ಎಲ್ಲೇ ಇರಲಿ, ನಾವು ಹೊರಗೆ ತರ್ತೇವೆ. ಯಾಕಂದ್ರೆ ನಿಮಗೆ ಎಂದೂ ಕೂಡ
ತಪ್ಪು ದಾರಿಗೆ ಹೋಗಕ್ ಬಿಡೋದಿಲ್ಲ. ಸೋಮವಾರ ದಿವಸ ಎಲ್ಲ ಎಂಪಿಗಳು ದೊಡ್ಡ ಪ್ರಮಾಣದಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮುಂದೆ ಪ್ರೊಸೆಷನ್ ನಲ್ಲಿ ಹೋಗಿ ಅವರಿಗೆ ನಾವು ಮೆಮೊರಂಡಮ್ ಕೊಡೋದು ಅಲ್ಲದೆ ಅವರಿಗೆ ಸ್ಪಷ್ಟವಾಗಿ ತಿಳಿಸ್ತೇವೆ, ನಿಮ್ಮ ಕಣ್ಣು ಮುಂದೆ ಈ ರೀತಿಯಾಗಿ ನಡೆದಿದೆ, ಇದಕ್ಕೆ ನೀವು ಬೆಂಬಲ ಕೊಡ್ತಾ ಇದ್ದೀರಿ, ಅದಕ್ಕಾಗಿ ನೀವು ಕೂಡ ಅಧಿಕಾರದಲ್ಲಿ ಇರ್ತಕ್ಕಂಥ ಯೋಗ್ಯರಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗ್ತದೆ. 2018 ಇರ್ಬೋದು, 2019 ಇರ್ಬೋದು, ಯಾವಾಗಲೂ ಕೂಡ ಬಹುಮತವನ್ನ ಪಡ್ಕೊಂಡಿಲ್ಲ. 2018ರಲ್ಲಿ ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದರು, ಆಪರೇಷನ್ ಕಮಲವನ್ನ ಮಾಡಿದ್ರು, ಮತ್ತೆ ಆಪರೇಷನ್ ಕಮಲವನ್ನ ಮಾಡಿದ್ರು, ಮತ್ತೆ ಲೋಕಸಭೆಯಲ್ಲೂ ಕೂಡ ಮತ ಕದೀಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಹಾಗಾಗಿ ನಮಗೆ ಇಂಟರ್ನಲ್ ಸರ್ವೆ ಪ್ರಕಾರ ನಮಗೆ ಕಳೆದ 2024ರಲ್ಲಿ 16 ಸ್ಥಾನಗಳನ್ನು ಗೆಲ್ಲಬೇಕಾಗಿತ್ತು. ನಾವು ಬರೀ 9 ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಇದು ಕಾರಣ ಯಾಕಪ್ಪ ಅಂತಂದ್ರೆ 7 ಕ್ಷೇತ್ರಗಳಲ್ಲಿ ಮತಗಳನ್ನ ಕದೀತಕ್ಕಂಥ ಕೆಲಸವನ್ನ ಮಾಡಿದ್ರು. ಆದ್ರಿಂದ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ. ಈ ಮಧ್ಯೆ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲು ಇಂದು ಮಧ್ಯಾಹ್ನ 1:45ಕ್ಕೆ ಸಮಯ ನಿಗದಿಯಾಗಿದ್ದರೂ ಕೂಡ ರಾಹುಲ್ ಗಾಂಧಿ ದೂರು ಸಲ್ಲಿಸದೆ ವಾಪಸ್ಸಾಗಿದ್ದಾರೆ. ಸೋಮವಾರ ದೆಹಲಿಯಲ್ಲೇ ದೂರು ಸಲ್ಲಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.